ನೀವು ಇತ್ತೀಚೆಗೆ ಹೆಚ್ಚು ಯೋಚಿಸುತ್ತೀರಾ? ಏನು ಮಾಡಬೇಕು, ಏನು ಮಾಡಬಾರದು ಎಂಬ ಗೊಂದಲದಲ್ಲಿ ನಿಮ್ಮ ಮನಸ್ಸು ಸಿಕ್ಕಿ ಹಾಕಿಕೊಂಡಿದೆಯಾ? ಈ ವಿಡಿಯೋ ನಿಮ್ಮದಾಗಿದೆ. ಕೃಷ್ಣನು ಅರ್ಜುನನಿಗೆ ನೀಡಿದ ಉಪದೇಶ ಇವತ್ತು ನಾವೆಲ್ಲರ ಬದುಕಿಗೆ ಬೆಳಕು ಹಾಯಿಸುತ್ತೆ. ಅತಿಯಾಗಿ ಯೋಚಿಸುವುದು ಕೇವಲ ಸಮಸ್ಯೆ ಅಲ್ಲ, ಅದು ಒಂದು ರೋಗ. ಯೋಚನೆಯ ಹಿಂದೆ ಮತ್ತೆ ಅದೇ ಯೋಚನೆ. ನೀವು ಹಾಸಿಗೆಗೆ ಹೋಗಿದರೂ ಮನಸ್ಸು ಹಾಸಿಗೆಗೆ ಹೋಗುವುದಿಲ್ಲ. ಕಣ್ಣು ಮುಚ್ಚಿದರೂ ಯೋಚನೆ ಮುಚ್ಚುವುದಿಲ್ಲ. ನಾವು ಆಗಬೇಕಾದ ವ್ಯಕ್ತಿಯಿಂದ ದೂರ ಹೋಗುತ್ತೇವೆ. ಯೋಚನೆಗಳು ನಮ್ಮ ಮೇಲೆ ಹಸ್ತಕ್ಷೇಪ ಮಾಡುತ್ತವೆ. ಯೋಚನೆಯು ಶ್ರದ್ಧೆಗೆ ಶತ್ರು. ಅನೇಕ ಬಾರಿ ನಾವು ಎದೆ ತುಂಬ ಆತಂಕದಿಂದ ಬದುಕುತ್ತೇವೆ, ಏಕೆಂದರೆ ನಾವು ಫಲದ ಬಗ್ಗೆ ಹೆದರಿರುತ್ತೇವೆ. ಭಾರತ ಯುದ್ಧದ ಕಗ್ಗತ್ತಲಿನಲ್ಲಿ ಅರ್ಜುನನ ಮನಸ್ಸು ಕೂಡ ಇಂತಹದ್ದೇ ಆಗಿತ್ತು. ತಮ್ಮ ಬಂಧುಗಳನ್ನು ನೋಡಿ ಅವನು ತರಕಾಡಿದ. ಅವನ ದೇಹ ಶಿಥಿಲವಾದಂತೆ ಆಯಿತು. ಅವನ ಕೈಯಿಂದ ಧನುಸ್ಸು ಬಿತ್ತು. ಅವನ ಬಾಯಿ ಒಣಗಿತು. ಅವನು ಕೇಳಿದ, ನಾನು ಏನು ಮಾಡಬೇಕು? ಅಂದಿನ ತಕ್ಷಣ ಕೃಷ್ಣನು ಹೇಳಿದರು, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಅರ್ಥವೇನು? ನೀನು ಕರ್ಮ ಮಾಡುವ ಹಕ್ಕು ಹೊಂದಿದ್ದೀಯೆ, ಆದರೆ ಅದರ ಫಲದ ಮೇಲೆ ಇಲ್ಲ. ಫಲದ ಬಗ್ಗೆ ಯೋಚನೆ ಮಾಡಿದಾಗ ಮನಸ್ಸು ದಿಕ್ಕು ತಪ್ಪುತ್ತದೆ. ಅದು ನಿರ್ಧಾರ ಶಕ್ತಿಯನ್ನು ಕಳೆಯುತ್ತದೆ. ಅದು ನಿನ್ನನ್ನು ಸ್ಥಿತಪ್ರಜ್ಞನಿಂದ ಭ್ರಾಂತಿಯ ಕಡೆಗೆ ಕರೆದೊಯ್ಯುತ್ತದೆ. ಅಷ್ಟೇ ಅಲ್ಲ, ಅದು ನಿನ್ನ ಶಕ್ತಿಯನ್ನು ಹೀನಗೊಳಿಸುತ್ತದೆ. ಇಷ್ಟೊಂದು ಯೋಚನೆ ಕಾರ್ಯವಿಲ್ಲದ ಗಾಳಿಪಟ. ಈ ಉಪದೇಶವನ್ನು ನಾವು ಹೇಗೆ ಬಳಸಬಹುದು? ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗೆ ಓದ ನೀನು ಮಾಡು, ಫಲ ದೇವರದ್ದು. ಉದ್ಯೋಗ ಹುಡುಕುತ್ತಿರುವ ಯುವಕನಿಗೆ ಪ್ರಯತ್ನ ನಿನ್ನದು, ಕೆಲಸ ಸಿಗುವುದು ನಂಬಿಕೆಯ ಭಾಗ. ಸಂಬಂಧಗಳಲ್ಲಿ ನೋವು ಅನುಭವಿಸುತ್ತಿರುವವನಿಗೆ ಪ್ರೀತಿಯನ್ನು ನೀನು ನೀಡು, ಪ್ರತಿಕ್ರಿಯೆ ಕುರಿತಾಗಿ ಯೋಚಿಸಬೇಡ. ಅಂದಿನಿಂದ ಇವರೆಗೆ ಒಂದೇ ನಿಯಮ, ಪದವನ್ನು ಹಾಕು, ಫಲವನ್ನು ಬಿಟ್ಟಿಡು. ಆದರೆ ನಾವು ಅಷ್ಟು ಸುಲಭವಾಗಿ ಬಿಟ್ಟು ಬಿಡೋಲ್ಲ ಅಲ್ಲವಾ? ಅಲ್ಲಿಯೇ ನಮ್ಮ ಯೋಗ್ಯತೆ ಪರೀಕ್ಷೆ ಆಗುತ್ತದೆ. ಒಂದೊಮ್ಮೆ ನಾವು ಎಲ್ಲವನ್ನು ಮಾಡಿದ್ದರೂ ಫಲ ಸಿಗಲ್ಲ. ಅಲ್ಲಿ ನಮ್ಮ ಶ್ರದ್ಧೆ ಪರೀಕ್ಷೆಯಾಗುತ್ತದೆ. ಇಲ್ಲಿ ಕೃಷ್ಣನು ಮತ್ತೊಂದು ಉಪದೇಶ ನೀಡುತ್ತಾನೆ. ಯೋಗಸ್ಥ ಕುರು ಕರ್ಮಾಣಿ, ಅಂದರೆ ಶಾಂತ ಮನಸ್ಸಿನಿಂದ ಸಮತೆ ನಿಲುವಿನಲ್ಲಿ ಕೆಲಸ ಮಾಡು. ತಡೆದುಕೊಳ್ಳುವುದು ಶಕ್ತಿಯ ಸಂಕೇತ. ಮನಸ್ಸನ್ನು ಸಮಬಲದಲ್ಲಿಟ್ಟುಕೊಳ್ಳುವುದು ಯೋಗ. ಒಂದು ಕೆಲಸ ಮಾಡೋ ಮೇಲೆ ವಿಶ್ರಾಂತಿ ಮಾಡುವುದು ಕರ್ಮಯೋಗ. ಆ ವಿಶ್ರಾಂತಿಗೆ ಬೇರೆಯೂ ಏನೂ ಬೇಕಾಗಿಲ್ಲ, ಕೇವಲ ನಂಬಿಕೆ. ನೀವು ಪ್ರತಿದಿನದ ಜೀವನಕ್ಕೆ ಈ ಬೋಧನೆಯನ್ನು ಸೇರಿಸೋದು ಹೇಗೆ? ಬೆಳಿಗ್ಗೆ ಎದ್ದ ನಂತರ 5 ನಿಮಿಷ ಗೀತೆಯನ್ನು ಓದಿ. ದಿನದ ಕೆಲಸದ ಮೇಲೆ ಯೋಚನೆ ಮಾಡದೆ ಕೇವಲ ಪ್ರಾಮಾಣಿಕ ಪ್ರಯತ್ನ ಮಾಡಿ. ರಾತ್ರಿ 5 ನಿಮಿಷ ಹಾಸಿಗೆ ಮೇಲೆ ಕುಳಿತು ಎಲ್ಲ ಯೋಚನೆಗಳನ್ನು ಕೃಷ್ಣನಿಗೆ ಅರ್ಪಿಸಿ. ಪ್ರತಿ ಕೆಲಸದ ಕೊನೆಗೆ ಕೇಳಿ, ಇದು ನನ್ನ ಶ್ರಮ ಕೃಷ್ಣ. ಜೀವನದ ಮತ್ತೊಂದು ಸನ್ನಿವೇಶ ನೋಡಿ. ಯಾರಾದರೂ ನಿಮ್ಮನ್ನು ಅವಮಾನಿಸುತ್ತಾರೆ, ನಿಮ್ಮ ಮೇಲೆ ತಿರಸ್ಕಾರ ಎಸೆಯುತ್ತಾರೆ. ಅಂತಹಾಗಿದ್ದಾಗ ನಿಮ್ಮ ಹೃದಯ ಏನು ಮಾಡುತ್ತದೆ? ಆತಂಕ, ರೋಷ, ನಿಂದನೆ ಎಲ್ಲವೂ ಒಟ್ಟಾಗಿ ಬರುತ್ತದೆ. ಆದರೆ ಕೃಷ್ಣನು ಏನು ಹೇಳುತ್ತಾರೆ? ತಿತಿಕ್ಷವಃ ಕ್ಷಮಾವಂತಹ ಸಮ ದುಃಖ ಸುಖ ಕ್ಷಮ. ಸಮಭಾವದಿಂದ ಪ್ರತಿಯೊಂದು ಅನುಭವವನ್ನು ಒಪ್ಪಿಕೊಳ್ಳುವುದು ಯೋಗ. ಈ ದಿನಗಳಲ್ಲಿ ನಾವು ಏನೆಲ್ಲ ಎದುರಿಸುತ್ತೇವೆ? ಉದ್ಯೋಗ ಗೊಂದಲ, ಸಂಸಾರದ ತಾಳಮೇಳ, ಆರೋಗ್ಯದ ಭಯ, ಹಣದ ಕೊರತೆ, ಪ್ರೀತಿ, ನಂಬಿಕೆಯ ಭಂಗ. ಈ ಎಲ್ಲದಕ್ಕೂ ಗೀತೆಯ ಒಂದು ಉತ್ತರ, ಸಮತ್ವಂ ಯೋಗ ಉಚ್ಯತೆ. ಅಂದರೆ ಸಮಬುದ್ಧಿಯು ಯೋಗ. ನಾನು ಇಲ್ಲಿರುವೆನೆಂಬ ನಂಬಿಕೆಯಿಂದ ಕೆಲಸ ಮಾಡು. ಫಲದ ಬಗ್ಗೆ ನಿಶ್ಚಿತ ಬೇಕು ಅನ್ನೋ ಆತುರವಿಲ್ಲದೆ ನಿರಂತರ ಶ್ರಮ ಮಾಡು. ಆಹಾರ, ನಿದ್ರೆ, ಕೆಲಸ,
ವಿಶ್ರಾಂತಿ ಎಲ್ಲದಕ್ಕೂ ಗೀತೆಯ ನಿಯಮವಿದೆ. ಅಧ್ಯಾಯ 6 ಶ್ಲೋಕ 17. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಅರ್ಥಃ, ಯಾರು ಆಹಾರ, ನಿದ್ರೆ, ಕೆಲಸ, ವಿಶ್ರಾಂತಿಯಲ್ಲಿ ಸಮತೆ ಇಡುತ್ತಾರೆ ಅವರ ಬದುಕಿಗೆ ಯೋಗ ದುಃಖವನ್ನೇ ತೆಗೆಯುತ್ತದೆ. ಇದು ಯೋಗ, ಇದು ಯುದ್ಧ, ಇದು ನಮ್ಮ ಆಂತರಿಕ ಶಾಂತಿಗೆ ಹಾದಿ. ಈಗ ಪ್ರಶ್ನೆ ನಿಮ್ಮದು. ನೀವು ನಿಮ್ಮ ಜೀವನದಲ್ಲಿ ಯಾವುದನ್ನು ಹಿಡಿದುಕೊಂಡಿದ್ದೀರಿ? ಅದನ್ನು ಬಿಡಲು ಹೃದಯ. ನಿಮಗೆ ಈ ವಿಡಿಯೋ ಇಷ್ಟವಾಯಿತಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ.